ಹೌದೌದು. ಅವ್ರವರ ಮನೆಗ್ ಮಾತ್ರ ಮಹಾರಾಣಿಯರು. ಸಿಂದ್ರು ಲೈವ್ ಅಲ್ಲಿ ಸಿಗೋಣ ಅಂದ್ರು. ಬಂದೇ ಇಲ್ಲ ಎಷ್ಟೊತ್ತಾಯ್ತು ಲೈವ್ ಸ್ಟಾರ್ಟ್ ಬಂದೇ ಮಾಡಿ. ಇಲ್ಲ ಅಯ್ಯೋ ಇರ್ತಾರೆ ಇಲ್ಲಿ 10 ನಿಮಿಷ ಆಯ್ತಕ ಈಗ ಜಸ್ಟ್ ಆನ್ ಮಾಡಿದೆ ಇಲ್ಲೇ ಇರ್ತಾರ ಸಿದ್ದು ಎಲ್ಲೂ ಹೋಗಲ್ಲ ಐಡಲ್ ಅವರ ಅಷ್ಟೇ. ಮುಂದ್ ಹಾಯ್ ಇಲ್ಲ ಏನಿಲ್ಲ ಯಾರಾರು ಹೈಡ್ ಮಾಡಿದ್ರೆ ಕಾಣಸ್ತಾರ ನೋಡು. ಇಲ್ಲ ಇಲ್ಲ ಅದು ಯಾವ್ದೋ ದೇವಸ್ಥಾನದಲ್ಲಿ ಇದಂತೆ ಫಂಕ್ಷನ್ ಅಲ್ಲಿ ಊಟ ಮಾಡ್ತಿದೀನಿ ಒಂದ್ 10 ನಿಮಿಷ ಜಾಯ್ನ್ ಆಯ್ತೀನಿ ಅಂತಂದ್ರು. ಗಿರೀಶಣ್ಣ ಊಟ ಆಯ್ತಾ ಏನ್ ಊಟ. ಸಿದ್ದು ಅಂತೂ ಸರಿಯಾಗಿ ಬಾರ್ಸವನೆ ಬಟರ್ ಕುಲ್ಚಾ. ಹ್ಮ್ ಪನ್ನೀರ್ ಫೋಟೋ ಗ್ರೇವಿನ ಯಾವ್ದು ಕಳ್ಸಿದಾರ ಕಳ್ಸಿ ಸಿದ್ದು. ಕಳ್ಸಿ ಹೊಟ್ಟೆ ಉರ್ಸ್ತಾನೆ ಚೆನ್ನಾಗ್ ತಿನ್ಬಿಟ್ಟು. ಉಷಾ ನೆನ್ನೆ ಬೆಳಗ್ಗೆ ಕನ್ಸಲ್ಲಿ ಹೇಳದ್ನಲ್ಲ. ಖಡಕ್ ರೊಟ್ಟಿ ಜೊತೆಗೆ ಹ್ಮ್ ಚಟ್ನಿ ಪುಡಿ ಆಮೇಲೆ ಬೆಂಡೆಕಾಯಿ ಪಲ್ಯ ತಿಂತ ಇದೀನಿ ಸಿದ್ದುನ್ ಕೇಳಿದ್ರೆ ನಾವ್ ಬೆಂಡೆಕಾಯಿ ಪಲ್ಯನೇ ತಿನ್ನಲ್ಲ ಅಂತಾನೆ. ಅಂದ್ರೆ ಅವತ್ತಿನ ಮಾಡಲ್ ಬಂತ ಅದ್ನ ರೊಟ್ಟಿ ಮಾಡಲ್ಲ ಅಂತನ. ಹ್ಮ್ ರೊಟ್ಟಿಗ್ ಪಲ್ಯ ಮಾಡಲ್ಲ ಅಂತನ. ರೊಟ್ಟಿಗೆ ಮಾಡ್ತಾರಂತೆ ಅವನ್ ತಿನ್ನಲ್ಲಂತೆ ಬೆಂಡೆಕಾಯಿ. ಗಿರೀಶ್ ಅನ್ನೋದು ಕೈಮಾ ಬಿರಿಯಾನಿ ಸಂಡೆ ಸ್ಪೆಷಲ್. ಹೌದಾ ಸಿದ್ದು ಕೈಮಾ ಹೆಂಗ್ ಮಾಡದ್ ಗೊತ್ತಾ. ಯಾರಿದು ಗೋಡಂಬಿ ರಮೇಶನ ರಮೇಶ್ ರಮೇಶ್ ಅಂದ್ರೆ. ಅವನೇ ಜಸ್ಟ್ ಈಗ 1 ನಿಮಿಷ ಆಯ್ತು ಅಷ್ಟು ಐಡಿ ಕ್ರಿಯೇಟ್ ಮಾಡಿ. ಸಕತ್ತು ಪ್ರೀವಿಯಸ್ ಯಾವ್ದೋ ಒಂದು 15 ದಿನ ಆಗಿ ಬಂದು ಮತ್ತೆ ಆ ಐಡಿ ಏನಾಯ್ತು ಅಂತ. ಮೂರ್ತಿ ಅವರು ಆಯ್ ಊಟ ಆಯ್ತಾ ಅಕ್ಕ. ಇವತ್ತು ಏನ್ ಸ್ಪೆಷಲ್ ಇವತ್ತು ನಮ್ಮನೇಲಿ ಚಿಕನ್ ಅಂತ. ನಮ್ಮನೇಲಿ ಇವತ್ತು ಎಗ್ ಬಿರಿಯಾನಿ. ಹುಷನ್ ಮನೇಲಿ ಗೊತ್ತಿಲ್ಲ. ನಾನು ಬೆಂಡೆಕಾಯಿ ಹಾಗಲಕಾಯಿ ಇವೆರಡು ಮುಟ್ಟಲ್ಲ. ಇಲ್ಲಿ ಬದ್ನೇಕಾಯಿ ಸಿದ್ದು ಮಾತ್ರ ಕಾಣೋದ ಕಣ್ಣೀಗ ಕಾಣೋದ ಕಾಣ್ತಿಲ್ಲ ರಮೇಶ ಯಾಕ ಅಜ್ಕತಿಯ ಸುಮ್ ಬಡ್ಕಬೇಡ. ನೀ ದೀನ್ ಕೊಡ ಒಂದ್ ಐಡಿಲ್ ಬಾ ನಾಟಕ ಆಡ್ತೇನಿ ಒಂದ್ ಐಡಿ ಮೇಂಟೈನ್ ಮಾಡಕ್ ಆಗಲ್ಲ. ಅದಕ್ಕೆ ಅಂದೆ ಎಂತಿನ ಹಂಗೆ ದಿನ ಚೇಂಜ್ ಮಾಡ್ಬಿಟ್ಟಿ ಆಮೇಲೆ ಐಡಿ ಏನ್ ಚೇಂಜ್ ಮಾಡ್ಕೊತಿಯಲ್ಲ ಹಂಗೆ ಅಂದೆ. ಕೈಮಾ ತೊಳೆದು ಕಟ್ ಮಾಡಿ ಒಗ್ಗರಣೆ ಹಾಕಿ ಮಾಡೋದು ಮಾಡಿ ತಿಂದ್ಬಿಟ್ಟಾನೇನು ಹೇಳದ್ನ ಸ್ಟೈಲ್ ನೋಡಿ. ಕಾಯಿನ್ ಇವತ್ತು ಅನ್ನ ಕೈ ಬೇಳೆ ಸಾರು ಅಷ್ಟೇ. ಇವ ಸೌತೆಕಾಯಿ ಶಿವಂತ್ ಅವರು ಕಿಸ್ಮಡ ಹಾಯ್ ಹಲ್ಗಳು ಅಂತಿದ್ದಾರೆ ಮೆಸೇಜ್ ಉದುರಿಸ್ತೀನಿ ಸ್ಕಿಪ್ ಆಗಿದೆ ಉಷಾ ಇನ್ನೊಬ್ರು ಯಾವ್ದೋ ಶಿವಂತ್ ಅಂತ. ಹಾಯ್ ಶಿವಂತ್ ರೆಡ್ಡಿ. ಕನ್ನಡದಲ್ಲಿ ಶೋ ಆಗುತ್ತಾ. ನಂಗೆ ಇಂಗ್ಲೀಷ್ ಹೋಗುತ್ತೆ ಅಕ್ಕ ಅಯ್ಯೋ ಅದೇ ಬೇಜಾರು ಟುಗೆದರ್ ಲಿಂಕ್ ಆಗಿದೆ. ಅದಕ್ಕೆ ಸುಮ್ನೆ ಮತ್ತೆ ಬಂದ್ರೆ ಒಂದು ಕಮೆಂಟ್ ಮಿಸ್ ಮಾಡಲ್ಲ ಎಲ್ಲ ಓದ್ಕೋತ ಬಿಡ್ತೀನಿ. ಮತ್ತೆ ಯಾವ ತರ ಮಹಾರಾಣಿ ಆಗಬೇಕು ಅಂತ ನಿಮ್ಗೆ ಇಷ್ಟ ಇದೆ ಹೇಳಿ. ಸಾಕು ಅಣ್ಣ ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಬಸವರಾಜ ಇವತ್ತ ಒಳ್ಳೆಸರಿ ಓದ್ದೇ ಇದ್ನ. ಬಿಸಿ ರೊಟ್ಟಿಗೆ ಮಾತ್ರ ಬೆಂಡೆಕಾಯಿ ಪಲ್ಯ ರುಚಿ ಬರುತ್ತೆ. ಇವಾಗ ಗೋಡಂಬಿ ರಮೇಶ ಹೋಗಿ ಬಾಳ ದಿವ್ಸ ಆಯ್ತು ಮೇಲೆ. ಅಯ್ಯಯ್ಯೋ ಇಲ್ಲ ಗಿರೀಶಣ್ಣ ಅವನೇ ಇಲ್ಲಿ ಕೆಳಗಡೆ ಅವನಲ್ಲ ನಿಮ್ ಕೆಳಗಡೆನೆ ಅಲ್ಲಿ. ರಮೇಶ ಇವತ್ತು ಜಸ್ಟ್ ಅಕ್ಕ ನಾನು ಲೈವ್ ಓಪನ್ ಮಾಡಿದ ತಕ್ಷಣ 1 ಮಿನಿಟ್ ಆಗೋ ಐಡಿ ಕ್ರಿಯೇಟ್ ಆಗಿರೋದು ಅಷ್ಟೇ. ಫಸ್ಟ್ ಕನ್ನಡ ಸೆಲೆಕ್ಟ್ ಮಾಡುವುದು ಏನ್ ಹಳೆ ಮಾಡ್ತಾರೆ ಐಡಿಯಲ್ಲಿ ತಲೆ ಹೋಗು. ಏನಾಗ್ತಾ ಇದೆ. ಅದೇನಕ ನಾನ್ ಹಳೆ ಐಡಿಲಿ ಬರತ್ತೇನೆ ಅಂತಂದ್ರೆ ಪಾಸ್ಬುಕ್ ಕೇಳ್ತಾ ಇದೆ ಅದಕ್ಕೆ ಹೊಸದಾಗಿ ಕ್ರಿಯೇಟ್ ಮಾಡಿದೆ ಅಂತಾನೆ. ಅದೇ ಮತ್ತೆ 16 ಐಡಿ ಕ್ರಿಯೇಟ್ ಮಾಡ್ತಾನೆ ಪಾಸ್ವರ್ಡ್ ನೆನ್ಪಿರ್ಬೇಕಲ್ಲ ಅವನ್ಗೆ. ಅನಂತ ರಂಗಸ್ವಾಮಿ ಹಲೋ ನಮಸ್ತೆ. ಅಕ್ಕ ಮತ್ತೇನ್ ಸಮಾಚಾರ. ಹೇಳ್ಬೇಕಮ್ಮ ಸಿಸ್ಟರ್ ನ್ಯೂ ಇವತ್ತು ಟುಗೆದರ್ ಲಿಂಕು ಸೂಪರ್ ಅಂತ ಆಗಿತ್ತು. ಗೊತ್ತಿಲ್ವಾ ನಿಮ್ಗೆ. ನೆನ್ನೆನೋ ಕ್ಲಿಕ್ ಮಾಡ್ದೆ ಲೈವ್ ಓಪನ್ ಆಯ್ತಲ್ಲ ಅದಿಕ್ಕೆ ಹಂಗೆ ಅನ್ಕೊಂಡೆ ಕ್ಲಿಕ್ ಹ್ಮ್ ಹ್ಮ್ ಮಾಡ್ದೆ ಹ್ಮ್ ಹ್ಮ್ ಲೈಕ್ ಕೊಟ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಹೊತ್ ಮಲ್ಕೋಣ ಅಂತ ಅಂದ್ಬಿಟ್ಟು ನಾ ಏನ್ ಜಾಯಿನ್ ಸಡನ್ ನೆನ್ನೆ ಆಗಿ ಅಲ್ಲಿ ಕಮೆಂಟ್ ಎಲ್ಲ ಡೈರೆಕ್ಟ್ ಬಂದ್ಬಿಟ್ರಲ್ಲ ಇಲ್ಲಿ ಅಂತ ಅನ್ಕೊಂಡೆ. ಅದಕ್ಕೇನೆ ಜಾಯಿನ್ ಆದ್ನಲ್ಲ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಹೋಗೋಣ. ಹನುಮಂತ್ ಹಾಯ್. ಏನ್ ಊಟ ದೇವರೆಡ್ಡಿ ಮಾಡುದ್ರಿ ಸಂಡೆ. ಸೆಟ್ಟಿಂಗ್ ಹೋಗಿ ಕನ್ನಡ ಸೆಲೆಕ್ಟ್ ಮಾಡು ಲೈವ್ ಎಲ್ಲ ಇರುತ್ತೆ ನೋಡು ಅಯ್ಯೋ ನನಗ್ ಗೊತ್ತು ಕಣಪ್ಪ ಟುಗೆದರ್ ಹಾಕದ್ರೆ ಸೆಲೆಕ್ಟ್ ಇಲ್ಲ ಎಂತದು ಇಲ್ಲ ಇಂಗ್ಲೀಷೇ ಬರೋದು ಅಲ್ವಾಕ್ಕ. ಹೌದು